ಈಗ ಲಾಸ್ಟ್ ವೀಕ್ ನಮ್ಮ ಜಿಲ್ಲಾ ಅಧ್ಯಕ್ಷರು ಮತ್ತು ನಮ್ಮ ಶ್ಯಾಮರಾವ್ ಸಾಹೇಬರು, ಸೂರನ್ ಸಾಹೇಬರು, ನಮ್ಮ ಪಕ್ಷ ಸೀನಿಯರ್ ಲೀಡ್ರು, ನಮ್ಮೆಲ್ಲ ಮುಖಂಡರು ಕೂತ್ಕೊಂಡು ನಮ್ಮ ಪಾರ್ಟಿ ಆಫೀಸ್ನಲ್ಲಿ ನಮ್ಮ ಜಿಲ್ಲಾ ಅಧ್ಯಕ್ಷರು ಸ್ವತಃ ನಗರ ಅಧ್ಯಕ್ಷರಿಗೆ ಫೋನ್ ಮಾಡಿದರು. ಚಂದು ಪಾಟೀಲ್ ಅವರಿಗೆ. ಚಂದು ಪಾಟೀಲ್ ಅವ್ರದ್ದು ಹೇಳಿಕೆ ಏನಿತ್ತಂದರೆ, ನೀವು ಮೇಯರ್, ಡೆಪ್ಟಿ ಮೇಯರ್ ಎರಡು ನೀವು ಆಗ್ರಿ, ನಿಮ್ಮಲ್ಲಿ ಏನರೇ ಕಾಂಗ್ರೆಸ್ದವರು ನಿಮ್ಗೆ ಏನರೇ 2-3 ಜನ ಬೆಂಬಲ ಕೊಡ್ತಾರೆ ಅಂದರೆ ನೀವು ಆಗ್ರಿ, ನಮ್ದು ಏನು ಅಭ್ಯಂತರ ಇಲ್ಲ ಅಂತ ಚಂದು ಪಾಟೀಲ್ ಅವ್ರು ಹೇಳಿದ್ರು. ಈಗ ನಾಳೆ ಎಲೆಕ್ಷನ್ ಇದೆ. ಇವತ್ತು ಬೆಳಗ್ಗೆ ನಾವು ಪೇಪರ್ ನೋಡಿದಾಗ, ಪೇಪರ್ದಾಗ ಆಲ್ರೆಡಿ BJPದವರು ಮೇಯರ್, ಡೆಪ್ಟಿ ಮೇಯರ್ ಕ್ಯಾಂಡಿಡೇಟ್ ಘೋಷಣೆ ಮಾಡಿ ಅವ್ರ ಕ್ಯಾಂಡಿಡೇಟ್ಗಳಿಗೆ ವಿಪ್ ಜಾರಿ ಮಾಡಿದ್ದಾರೆ. ಇವತ್ತು ಬೆಳಗ್ಗೆ ದತ್ತಾತ್ರೇಯ ಪಾಟೀಲ್ ಅವರು ಮತ್ತು ಚಂದು ಪಾಟೀಲ್ ಅವರು ನಮ್ಮ ಜಿಲ್ಲಾ ಅಧ್ಯಕ್ಷರ ಜೊತೆ ಮಾತಾಡಿದ್ರಂತೆ. ಇವತ್ತು ಕ್ಯಾಂಡಿಡೇಟ್ ಘೋಷಣೆ ಮಾಡಿದ ಬಗ್ಗೆ ಅವ್ರು ಮಾತಾಡಿಲ್ಲ ಅಂತ ನಮ್ಮ ಅಧ್ಯಕ್ಷರ ಜೊತೆ. ನಾನು ಈಗ ತಾನೇ ನಮ್ಮ ಅಧ್ಯಕ್ಷರಿಗೆ ಫೋನ್ ಮಾಡಿದೆ, ಅವರು ಬೆಂಗಳೂರದಾಗಿದ್ದಾರೆ. ಅವ್ರು ಚಂದು ಪಾಟೀಲ್ ಅವ್ರು ಇಷ್ಟೇ ಕೇಳ್ಯಾರಂತ, ಏನ್ರಿ ನಿಂಬಲ್ಲಿ ಏನರೇ ವ್ಯವಸ್ಥೆಗಳು ಆಗ್ಯಾವೇನೋ ಅಂತ ಕೇಳ್ತಾರಂತ. ಇಲ್ಲಿ ಎಲ್ಲೋ ಒಂದು ಕಡೆ ಇಲ್ಲಿ ಪೇಪರ್ದಾಗ ಅವ್ರು ಕ್ಯಾಂಡಿಡೇಟ್ ಡಿಕ್ಲೇರ್ ಮಾಡಿ ವಿಪ್ ಜಾರಿ ಮಾಡ್ತಾರೆ. ಈಗ ಮತ್ತು ಮೊನ್ನೆ ತಾನೇ ಅವ್ರ ಕಾರ್ಪೊರೇಟರ್ಸ್ಗಳು, ವಿರೋಧ ಪಕ್ಷ ನಾಯಕರು, ಅವ್ರ ಕಾರ್ಪೊರೇಟರ್ಸ್, ಎಕ್ಸ್ ಮೇಯರ್ ಅವರು, ನಾವು JDS ಅಲಯನ್ಸ್ ಇದ್ದು ಮೇಯರ್, ಡೆಪ್ಟಿ ಮೇಯರ್ ಮಾಡ್ತೋ ಅಂತ ಹೇಳ್ತಾರೆ. ಇವತ್ತಿದು ಅಲಯನ್ಸ್ದು ಪಾಲನೆ ಯಾರು ಮಾಡ್ತಾಯಿದ್ದಾರೆ, ಯಾವ ಸಿಸ್ಟಮೆಟಿಕ್ಕಾಗಿ ಇವ್ರು ಹೋಗ್ತಾ ಇದ್ದಾರೆ ಅಂತ ನಮ್ಮದೊಂದು ಪ್ರಶ್ನೆ. ಇವತ್ತು ಅಲಯನ್ಸ್ ಅಂದಮೇಲೆ ನಮ್ಮ ಜಿಲ್ಲಾಧ್ಯಕ್ಷರಿಗೆ ಮಾತಾಡಬೇಕು, ಮತ್ತು ನಮ್ಮ ಸೀನಿಯರ್ ಲೀಡರ್ಗಳಿಗೆ ಮಾತಾಡಬೇಕು, ನಮ್ಮ ವರಿಷ್ಠರಿಗೆ ಮಾತಾಡಬೇಕು. ಇದು ಏನಾಗ್ತಾಯಿದೆ ಅಂದರೆ, JDS ಅಲಯನ್ಸ್ ಇದೆ ಅಂತ ಸುಮ್ಮನೆ ಜನರು ನಡು ಕನ್ಫ್ಯೂಷನ್ ಮಾಡಿ ಇವತ್ತು ಅಲಯನ್ಸ್ನಲ್ಲಿ ಮೇಯರ್, ಡೆಪ್ಟಿ ಮೇಯರ್ ನಾವೇ ಮಾಡ್ತಾ ಇದ್ದು ಅಂತ ಅವ್ರವರೇ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಇಲ್ಲಿ ಮಗ ರೆಡಿ ಇಲ್ಲ, ಮದಿ ಮಾಡ್ಕೊಳಕ್ಕೆ ಇವರೇ ಹೇಳ್ಕೊತಾ ಇದ್ದಾರೆ ಮದಿ ಆಗ್ತಾಯಿದೆ ನಾಳೆ ಅಂತ. ಅದಕ್ಕೆ ಇವತ್ತು ಸೋಷಿಯಲ್ ಮೀಡಿಯಾ, ನಿಮ್ಮ ನ್ಯೂಸ್ ಮುಖಾಂತರ ಹೇಳೋದು ಏನಂದರೆ, ಇವತ್ತು ನಾಳೆ ಈಗ ನಮ್ಮ ವರಿಷ್ಠರು ಮತ್ತು ನಮ್ಮ ಸೀನಿಯರ್ ಲೀಡರ್ಗಳು, ನಮ್ಮ ಜಿಲ್ಲಾ ಅಧ್ಯಕ್ಷರು, ನಾವೆಲ್ಲ ಈಗ 3 ಗಂಟೆಗೆ ಚರ್ಚೆ ಮಾಡಿ ನಾಳೆ ನಾವು ಭೀ ಮೇಯರ್, ಡೆಪ್ಟಿ ಮೇಯರ್ ಕ್ಯಾಂಡಿಡೇಟ್ ನಾವು ಭೀ ಆಗಬೇಕಂತ ನಾವು ತೀರ್ಮಾನ ಮಾಡ್ತಾಯಿದ್ದೆವು. ಯಾಕಂದರೆ ಇದು ನಮ್ಮ ಪಕ್ಷ ಅಂದರೆ ಇದು ಸಣ್ಣ ಪಕ್ಷ ಅಲ್ಲ. ಈ ರಾಜ್ಯದಾಗ ಮುಖ್ಯಮಂತ್ರಿ ಕೊಟ್ಟಂಥ ಪಕ್ಷ, ಈ ದೇಶದಾಗ ಪ್ರಧಾನಮಂತ್ರಿ ಕೊಟ್ಟಂಥ ನಮ್ಮ ಪಕ್ಷ ಇದು. ಇವತ್ತು ನಮ್ಮ ವರಿಷ್ಠರು ಎಲ್ಲೋ ಒಂದು ಕಡೆ ರಾಜ್ಯದಾಗ, ಕೇಂದ್ರ ಮಟ್ಟದಾಗ ಅಲಯನ್ಸ್ ಇದ್ದಾರೆ ಅಂತ ನಾವು ಅವ್ರ ಗೌರವ ಇಡಬೇಕು, ನಮ್ಮ ಪಕ್ಷ ಗೌರವ ಇಡಬೇಕಂತ ನಮ್ಮ ಸೀನಿಯರ್ ಲೀಡರ್ಗಳು, ನಮ್ಮ ಅಧ್ಯಕ್ಷರು ಗೌರವ, ಎಲ್ಲರ ಗೌರವ ಇಟ್ಟು ನಾವು ನೇರವಾಗಿ BJPದವ್ರ ವಿರುದ್ಧ ನಾವು ಮಾತಾಡೋಕ್ಕೆ ನಮಗೆ ಆಗ್ತಾಯಿಲ್ಲ. BJPದವರು ನಗರ ಅಧ್ಯಕ್ಷರು, ಜಿಲ್ಲಾ ಅಧ್ಯಕ್ಷರು, ಇಲ್ಲಿ ಇದ್ದಂಥ ಮುಖಂಡರು JDSದವ್ರಿಗೆ ಒಂದು ನಮ್ಮ ಟ್ಯಾಗ್ ತೊಗೊಂಡು ಇವರು ಇಲ್ಲಾರ್ದು ಸೆಲ್ಲಾರ್ದು ಎಲ್ಲ ಸ್ಟೇಟ್ಮೆಂಟ್ಗಳು ಕೊಡ್ತಾಯಿದ್ದಾರೆ. ನಾಳೆ ಮೆಜಾರಿಟಿ BJPದವ್ರ ಹತ್ರನೂ ಇಲ್ಲ. ಕಾಂಗ್ರೆಸ್ದವ್ರ ಹತ್ರ ಮೆಜಾರಿಟಿ ಇದೆ. ಮೆಜಾರಿಟಿ ಪ್ರಕಾರ ನಂಬರ್ ವೈಸ್ ಹೋಗ್ಬೇಕಂದ್ರೆ ಕಾಂಗ್ರೆಸ್ದವ್ರ ಬಳಿ ಇದೆ. BJPದವ್ರು ಹೇಳ್ತಾರೆ ನಾಳೆ ಡೆಪ್ಟಿ ಮೇಯರ್ ಕ್ಯಾಂಡಿಡೇಟ್ ಅವ್ರದ್ದು ಟೆಕ್ನಿಕಲಿ ಆಗಲ್ಲ, ನಮ್ಮ ಹತ್ರ ಎಲ್ಲ ದಾಖಲೆಗಳಿದೆ ಅಂತ BJPದವರು ಮಾತಾಡ್ತಾ ಇದ್ದಾರೆ. ನಿನ್ನೆ ತಾನೇ ನಾನು ಒಂದಿಬ್ಬರು ಕಾರ್ಪೊರೇಟರ್ಗಳಿಗೆ ಮಾತಾಡಿದೆ. ಬೆಳಗ್ಗೆ ಒಬ್ಬರು ಕಾರ್ಪೊರೇಟರ್ ಸಿಕ್ಕಿದ್ರು. ಅವ್ರು ಹೇಳ್ತಾರೆ, ಇಲ್ಲ ಅಣ್ಣ ಡೆಪ್ಟಿ ಮೇಯರ್ ಅವ್ರದ್ದು ಆಗಲ್ಲ, ಕಾಂಗ್ರೆಸ್ದವ್ರದ್ದು ಟೆಕ್ನಿಕಲಿದಾಗ ಹೋಗ್ತದ ಅಂತಂದರು. ಹೌದ್ರಿ, ನೋಡಮ್ಮ ತಗೋರಿ, ಕೂತು ಮಾತಾಡಮ್ಮ ಅಂತಂದಾಗ ಈಗ ಪೇಪರ್ದಾಗ ಬಂದಾಗ ನಮ್ಮ ಶ್ಯಾಮರಾವ್ ಸೂರನ್ ಸರ್ ನಂಗೆ ಫೋನ್ ಮಾಡಿದ್ರು. ನಾಳೆ ಎಲೆಕ್ಷನ್ ಇದೆಯಪ್ಪ, ಜಿಲ್ಲಾ ಅಧ್ಯಕ್ಷರು ಬೆಂಗಳೂರದಾಗಿಲ್ಲ, ಮತ್ತು ನೀವೆಲ್ಲ ಏನು ಮಾಡ್ತಾ ಇದ್ದೀರಾ ಅಂತ ನಮ್ಮ ಸೀನಿಯರ್ ಲೀಡರ್ ನಮ್ಗೆ ಫೋನ್ ಮಾಡಿ ಈಗ ಪಾರ್ಟಿ ಆಫೀಸಿಗೆ ನಮ್ಗೆ ಕರೆಸಿದ್ರು. ಈಗ ಪೇಪರ್ದಾಗ ನೋಡ್ಮೇಲೆ ಇಲ್ಲಿ ಕ್ಯಾಂಡಿಡೇಟ್ ಘೋಷಣೆ ಮಾಡಿದ್ದಾರೆ. ಈಗ ನಾಳೆ ಏನು ತೀರ್ಮಾನ ನಮ್ಮ ಪಕ್ಷಲಿಂತ ಆಗುತ್ತೆ, ನಮ್ಮ ವರಿಷ್ಠರಿಗೂ ನಾವು ಮಾತಾಡಿ ನಾವು ಭೀ ಸಂಜಿತನ ಮೀಡಿಯಾದಾಗ ತಿಳಿಸ್ತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. BJP MP ಎಲೆಕ್ಷನ್ದಾಗ ಮಾಜಿ ಅಧ್ಯಕ್ಷರು ಶಿವರಾಜ್ ಪಾಟೀಲ್ ಸಾಹೇಬರು ಸ್ವತಃ ಪ್ರೆಸ್ ಮೀಟ್ ಮಾಡಿ ನಮ್ಮ ಇವತ್ತು BJP JDS ಯಾವ ಕಾರಣಕ್ಕೂ ಕಲಬುರಗಿದಾಗ ಅಲಯನ್ಸ್ ಇಲ್ಲ, ಇವರೆಲ್ಲ ಕಾಂಗ್ರೆಸ್ ಜೊತೆ ಅಡ್ಜಸ್ಟ್ಮೆಂಟ್ ಇದೆ, ಅದು ಇದೆ ಅಂತ ಅವರು ಶಿವರಾಜ್ ಪಾಟೀಲ್ ಅವರು ಸ್ವತಃನೇ ಹೇಳಿದ್ದು. ಇವತ್ತು ನಮ್ಮ ವರಿಷ್ಠರ ಬಗ್ಗೆ, ನಮ್ಮ ಕೇಂದ್ರ ಮಂತ್ರಿ ಕುಮಾರಸ್ವಾಮಿ ಅಣ್ಣವ್ರ ಬಗ್ಗೆ ಅವರು ಪೋಸ್ಟ್ ತೊಗೊಂಡು ಅವರು ಎಂಜಾಯ್ ಮಾಡ್ತಾ ಇದ್ದಾರೆ ಅಂತ ಯಾರು ಹೇಳ್ತಾರೆ ಮಾತು, ಇಲ್ಲಿ ಇದ್ದಂಥ ಜಿಲ್ಲಾಧ್ಯಕ್ಷರು, ಹಿಂದೆ ಇದ್ದಂಥ ಜಿಲ್ಲಾಧ್ಯಕ್ಷ ಶಿವರಾಜ್ ಪಾಟೀಲ್ ಅವರು ಹೇಳಿದ್ದು. ಇವತ್ತು ನಮ್ಮ ಪಾರ್ಟಿದವರು ಈ ಕರ್ನಾಟಕದಾಗ MP ಎಲೆಕ್ಷನ್ದಾಗ ಎಷ್ಟು ಭಾಗದಾಗ ನಮ್ಮ ಪಾರ್ಟಿ ಇವ್ರಿಗೆ ಬೆಂಬಲ ಆಗಿದೆ, ಸಪೋರ್ಟ್ ಆಗಿದೆ, ಅದು ಜನರಿಗೆ ಗೊತ್ತಿದೆ.
ಇವತ್ತು ನಾವು ಅಷ್ಟು ಹಗುರಾಗಿ ಮಾತಾಡೋಷ್ಟು ನಮ್ಗೆ ಹೈಕಮಾಂಡ್ ನಮಗೆ ಆದೇಶ ಕೊಟ್ಟಿಲ್ಲ. ಇವತ್ತು ಅಲಯನ್ಸ್ ಇದೆ ಅಂದರೆ ನಾವು ಅಲಯನ್ಸದು ಎಂದು ನಾವು ಅವ್ರು ಅಂದ ಮೇಲೆ ನಾವು ಹೇಳ್ತಾ ಇದ್ದೆವು. ಯಾವಾಗ ಅವರಿಗೆ ಅಲಯನ್ಸ್ ಬೇಕಾಗಿಲ್ಲ ಅಂದರೆ ನಮಗೂ ಬೇಕಾಗಿಲ್ಲ ಅಂತ ನಾವು ಸ್ವತಃ ಹೇಳಿದ್ದು. ಯಾಕಂದರೆ ನಮ್ಮ ಪಾರ್ಟಿಯನ್ನು ರೋಡ್ ಮೇಲೆ ನಾವು ಓಡಾಡ್ತಾ ಇಲ್ಲ. ಇವತ್ತು ರಾಜ್ಯದಾಗ ನಾವು BJP ಜೊತೆನೂ ಅಧಿಕಾರ ಮಾಡಿದೆವು, ಕಾಂಗ್ರೆಸ್ದವ್ರ ಜೊತೆನೂ ಅಧಿಕಾರ ಮಾಡಿದಂಥ ಪಾರ್ಟಿ ನಮ್ಮದು. ಈ ಕೇಂದ್ರದಾಗ ಪ್ರಧಾನಮಂತ್ರಿ ಆಗಿ ನಡೆಸೋಂಥ ಪಾರ್ಟಿ ನಮ್ಮದು, ಸನ್ಮಾನ್ಯ ದೇವೇಗೌಡರು ಸಾಹೇಬ್ರದ್ದು. ಇವತ್ತು ನಮ್ಮ ಪಾರ್ಟಿ ಬಗ್ಗೆ ಇವ್ರೇನು ಹಗುರಾಗಿ ಏನು ಮಾತಾಡ್ತಾ ಇದ್ದಾರೆ, ಇವ್ರಿಗೆ ಸ್ವಲ್ಪ ಬಾಯಿ ಕಟ್ಟಿತ್ತು ಇವ್ರು ಮಾತಾಡೋದು ಒಳ್ಳೇದಂತ ನಾನು ಹೇಳ್ತೀನಿ. ಯಾಕಂದರೆ ಮುಂದೆ ನಿಮಗೆ ಇದೇ JDS ಪಾರ್ಟಿ ಬೆಂಬಲ ಇಲ್ಲಾರ್ದು ನೀವು ಭೀ ಮುಂದೆ ಅಧಿಕಾರಿಗಳು ನಡ್ಸೋಕ್ಕೆ ಕಷ್ಟ ಆಗ್ತದೆ. ಅದು ನಾವು ಇವತ್ತೆಲ್ಲ ದೊಡ್ಡ ಮಾತುಗಳು ಹೇಳಬೇಡ್ದಂತ ಇವತ್ತು ನಾವು ಕಾಪಾಡ್ಕೊಂಡು ನಮ್ಮೆಲ್ಲ ವರಿಷ್ಠರು ಸೀನಿಯರ್ ಲೀಡರ್ಗಳು ಬ್ಯಾಲೆನ್ಸಿಂಗ್ದಾಗ ಹೋಗಮ್ಮಂತ ಹೇಳ್ತಾ ಇದ್ದಾರೆ. ಇವತ್ತೇನು ನಗರ ಅಧ್ಯಕ್ಷರು ಏನು ಇವತ್ತೇನು ಮಾಡಿದ್ದಾರೆ, ಇದೆಲ್ಲ ಒಂದು ಕಡೆ ಇವರು ತಪ್ಪು ಮಾಡಿದ್ದಾರೆ. ಇವರು ನಗರ ಅಧ್ಯಕ್ಷರು ಇವರು ಇಲ್ಲಿ ಕಲಬುರಗಿ ಜಿಲ್ಲೆದಾಗ JDS ಬೆಂಬಲ ಇವ್ರಿಗೆ ಬೇಕಾಗಿಲ್ಲ ಅಂತ ನನಗೆ ಅನಿಸ್ತಾ ಇದೆ. ಆ ಥರ ಇವರು ನಡೆಸ್ತಾ ಇದ್ದಾರೆ. ಇವತ್ತು ಕ್ಲೀನ್ ಚೀಟ ಇವತ್ತು ಮೆಂಬರ್ ಆಫ್ ಕಾಂಗ್ರೆಸ್ ಹತ್ರ ಮೆಂಬರ್ಸ್ ಹೆಚ್ಚಿಗಿದೆ. ಡೆಪ್ಟಿ ಮೇಯರ್ ಅವರು ಟೆಕ್ನಿಕಲಿ ಹೋಗ್ತದ ಅಂತ ಇವ್ರು ಹೇಳ್ಕೊತಾರೆ, ಯಾರು BJPದವರು. ಇವತ್ತು ಕಾಂಗ್ರೆಸ್ದಾಗ 11 ಜನ ಇವತ್ತು ಮೇರಿಗೆ ಕುಸ್ತಿಗೆ ಬಿದ್ದಾರೆ. ಇವತ್ತು ಯಾರಿಗೆ ಕಾಂಗ್ರೆಸ್ ಹೈಕಮಾಂಡ್ ಯಾರಿಗೆ ಬೆಂಬಲ ಕೊಡ್ತದೋ ಅವರು ಮೇಯರ್ ಆಗ್ತಾರೆ. ಈಗ ಡೆಪ್ಟಿ ಮೇಯರ್ದು ಟೆಕ್ನಿಕಲಿ ಹೋಗ್ತದ ಅಂತ BJPದವ್ರು ಹೇಳ್ತಾ ಇದ್ದಾರೆ. ಈಗ ನಾವು ನಮ್ಮ ವರಿಷ್ಠರು ಕೂತ್ಕೊಂಡು ನಾವು ಭೀ ನಾಳೆ ಡೆಪ್ಟಿ ಮೇಯರ್ ಕ್ಯಾಂಡಿಡೇಟ್ ಏನು ನಾವು ಡಿಸೈಡ್ ಮಾಡಿ ನಾವು ಭೀ ನಾಮಿನೇಷನ್ ಫೈಲ್ ಮಾಡ್ತೇವೆ. ಈಗ ಯಾರ ಅದೃಷ್ಟದಾಗ ನಾಳೆ ಅದು ಟೆಕ್ನಿಕಲಿ ಹೋದಾಗ ಈಗ ನಮಗೂ ಒಂದು ಅವಕಾಶ ಸಿಗ್ತದೆ. ಹಿಂಗೆ ಕಾಂಗ್ರೆಸ್ದವ್ರು ನಮ್ಗೆ ಸಪೋರ್ಟ್ ಮಾಡ್ತಾರೋ BJPದವ್ರು ನಮ್ಗೆ ಸಪೋರ್ಟ್ ಮಾಡ್ತಾರೋ ಅದು ನಾವು ನಾಳೆ ಅಲ್ಲಿ ಫ್ಲೋರ್ ಮೇಲೆ ನಾವು ತೀರ್ಮಾನ ಮಾಡ್ತೇವೆ. ನಮ್ಮ ವರಿಷ್ಠರಿಗೆ ನಾವು ಮಾತಾಡಿ, ಎಲ್ಲ ಸೀನಿಯರ್ ಲೀಡರಿಗೆ, ನಮ್ಮ ಜಿಲ್ಲಾ ಅಧ್ಯಕ್ಷರಿಗೆ ನಾವು ಮಾತಾಡಿ ನೋಡಿ. ಇವತ್ತು BJP ಹತ್ರ 23 ಕಾರ್ಪೊರೇಟರ್ಸ್ ಇದ್ದಾರೆ, MLA MLCಗಳು ಎಲ್ಲ ಸೇರ್ಕೊಂಡು 27 ಏನೋ ಬರ್ತಾಯಿದ್ದಾರೆ. 4 ನಮ್ಮ ಸೇರಿದ್ರೆ 31. ಇವತ್ತು ಕಾಂಗ್ರೆಸ್ದವ್ರ ಹತ್ರ 28 ಪ್ಲಸ್ ರಾಜ್ಯಸಭಾ MP MLC ಎಲ್ಲ ಸೇರ್ಕೊಂಡು ಅವರೊಂದು 34-35 ಮೆಂಬರಿಗೆ ಟೋಟಲ್ ಅಪ್ ಬರ್ತಾಯಿದೆ. ಈಗ AICC ಅಧ್ಯಕ್ಷರು ರಾಜ್ಯಸಭಾ ಮೆಂಬರ್ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಅವರು 2 ಎಲೆಕ್ಷನಿಗೆ ಅವರು ಬಂದಿಲ್ಲ. ಈಗ ಈ ಎಲೆಕ್ಷನಿಗೆ ಬರ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಈಗ ನಮಗೆ ಈಗ ಚುಕ್ಕಾಣಿ ತೊಗೊಳಕ್ಕೆ ಏನು ಹೆಚ್ಚಿಗೇನು ಕಷ್ಟಪಡೋದು ಬೇಕಾಗಿಲ್ಲ. ಒಂದು 2-3 ಸೀಟ್ ಆ ಕಡೆ ಈ ಕಡೆ ಕಾಂಗ್ರೆಸ್ದಾಗೂ ನಿಮ್ಗೆ ಒಳಗಿನ ಮಾತು ಹೇಳ್ಬೇಕಂದ್ರೆ ಈಗ 3-4 ಜನ ಕಾರ್ಪೊರೇಟರ್ಸ್ ಏನಿದ್ದಾರೆ ಅಲ್ಲಿ ಅವ್ರಿಗೂ ಮನ್ಸಿಗೆ ನೋವಿದೆ ಕಾಂಗ್ರೆಸ್ನಲ್ಲಿ. ಈಗ ಅವರು ಯಾವಾಗ ಕಾಂಗ್ರೆಸ್ಸಿಗೆ ಕೈ ಕೊಡ್ತಾರ ಅಂತ ಅದನ್ನು ಗೊತ್ತಿಲ್ಲ. ಇವತ್ತು ರಾತ್ರಿ ತನಕ ಏನು ಭೀ ಆಗ್ಬೋದು. ಇವತ್ತು BJPದವ್ರು ಏನು ಹೇಳ್ತಾರೆ, ನಮ್ಮಲ್ಲಿ 4 ಜನ ಕಾರ್ಪೊರೇಟರ್ಸ್ ನಮ್ಮ ಟಚ್ದಾಗಿದ್ದಾರೆ ಕಾಂಗ್ರೆಸ್ದವರು, ನಾಳೆ ಇವತ್ತು ರಾತ್ರಿ ಅವರು ಆಬ್ಸೆಂಟ್ ಆಗ್ತಾರೆ, ಇವತ್ತು ರಾತ್ರಿ ಹೋಗ್ತಾ ಇದ್ದಾರೆ ಅಂತ BJPದವ್ರದ್ದು ಎಲ್ಲೊಂದು ಕಡೆ ಮೆಸೇಜ್ ಇದೆ. ನನಗೆ ಅನಿಸ್ತಾ ಇದೆ BJPದವ್ರಿಗೆ ಇದು ಓವರ್ ಕಾನ್ಫಿಡೆನ್ಸ್ ಆಗಿ ಈ ಕಾಂಗ್ರೆಸ್ದವ್ರು 4 ಕಾರ್ಪೊರೇಟರ್ಸ್ಗಳು ಆಬ್ಸೆಂಟ್ ಆಗ್ತಾರ, ನಮ್ಮ ಟಚ್ದಾಗಿದ್ದಾರ ಅಂತ ಆ ಓವರ್ ಕಾನ್ಫಿಡೆನ್ಸ್ ಆಗಿ ಇವತ್ತು JDSದವರು ಕಾನ್ಫಿಡೆನ್ಸ್ ತೊಗೊಲಾರ್ದೆ ಇವತ್ತು ನಗರ ಅಧ್ಯಕ್ಷರು ಇವತ್ತು ಮೇಯರ್ ಡೆಪ್ಟಿ ಮೇಯರ್ ಕ್ಯಾಂಡಿಡೇಟ್ ಘೋಷಣೆ ಮಾಡಿ ಇವತ್ತು ವಿಪ್ ಜಾರಿ ಮಾಡಿದ್ದಾರೆ. ಇದು ಎಲ್ಲೊಂದು ಕಡೆ ಏನದ ಓವರ್ ಕಾನ್ಫಿಡೆನ್ಸ್ ಅಂತ ನನಗೆ ಅನಿಸ್ತಾ ಇದೆ. ನೋಡೋಣ, ನಾಳೆ ಬೆಳಗ್ಗೆ ಎಲೆಕ್ಷನ್ ಇದೆ. ಆ ಕುರ್ಚಿ ಮೇಲೆ ಯಾರಿಗೆ ಅದೃಷ್ಟದಾಗ ಬರ್ದಿದ್ದದ ಯಾವ ಪಕ್ಷಕ್ಕೆ ಅವ್ರಿಗೆ ಆ ಕುರ್ಚಿ ಸಿಗ್ತದ ಅಂತ ಇವತ್ತು ಹೇಳೋಕ್ಕೆ ಇಷ್ಟಪಡ್ತೀನಿ. ಇವತ್ತು ನಗರ ಅಧ್ಯಕ್ಷರು ಏನು ಇವತ್ತು ಕ್ಯಾಂಡಿಡೇಟ್ ಘೋಷಣೆ ಮಾಡಿದ್ದು ಇದೆಲ್ಲ ಒಂದು ಕಡೆ ತಪ್ಪಿದೆ. ಇದು ಸಿಸ್ಟಮೆಟಿಕಲ್ಲ. ಇವತ್ತು ಅವ್ರದ್ದು ಕುರ್ಚಿಗೆ ನಗರ ಅಧ್ಯಕ್ಷರಿಗೆ ಕುರ್ಚಿಗೇನು ಅದು ಸೂಟೇಬಲ್ ಅಲ್ಲ. ಅದು ಅವ್ರು ಮಾಡೋದು ರೀತಿಗಳು ಅದು ದಯವಿಟ್ಟು ಅವ್ರ ಹೈಕಮಾಂಡ್ ಇವತ್ತು ಹೈಕಮಾಂಡ್ ಏನಿದೆ ಇಂಥ ನಗರ ಅಧ್ಯಕ್ಷಗಳಿಗೆ ಇಟ್ಕೊಂಡು ಇವತ್ತು ನೀವು ಅಲಯನ್ಸ್ ಘೋಷಣೆ ಮಾಡ್ಕೋತ ಹೋದರೆ ಇವರೆಲ್ಲ ಒಂದು ಕಡೆ ನಗರ ಅಧ್ಯಕ್ಷರ ಪರಿಸ್ಥಿತಿ ಏನದ. ನಾರ್ತ್ನಲ್ಲಿ 50,000 ಲೀಡ್ ಕೊಟ್ಟಂಥ ನಗರ ಅಧ್ಯಕ್ಷ ಕ್ಷೇತ್ರ MP ಎಲೆಕ್ಷನ್ದಾಗ ಉಮೇಶ್ ಜಾಧವ್ ಅವ್ರು ನಿಂತಾಗ ಸೋಲು ಎಲ್ಲಿಂದ ಆಯಿತು? ನಾರ್ತಲ್ಲಿಂತ ಆಯಿತು. ನಗರ ಅಧ್ಯಕ್ಷರು ಎಲ್ಲಿ ಅಭ್ಯರ್ಥಿಯಾಗಿ ನಿಂತಿದ್ರು 2 ಸಲ. ಆ ಭಾಗದಾಗೆ 50,000 ಲೀಡ್ ಕಾಂಗ್ರೆಸ್ಸಿಗೆ ಕೊಡ್ತಾರ. ಅವ್ರು ನಗರ ಅಧ್ಯಕ್ಷರು ಸೋತಾಗ 3,500 ಅವರು ಎಲೆಕ್ಷನ್ ಸೋಲ್ತಾರ. 50,000 ಯಾವಾಗ ಕಾಂಗ್ರೆಸ್ಸಿಗೆ ಲೀಡ್ ಕೊಡ್ತಾರ ಅಂದರೆ ಈಗ ಇಲ್ಲಿ ಯಾರು ಹೊಂದಾಣಿಕೆ ಇದ್ದಾರ? ಇವತ್ತು ಕಾಂಗ್ರೆಸ್ ಜೊತೆ ಯಾರು ಕೈ ಜೋಡಿಸಿದ್ದಾರೆ MP ಎಲೆಕ್ಷನ್ದಾಗ ಅದು ಜನ ತೀರ್ಮಾನ ಮಾಡಬೇಕು. ತಾವು ಸೋಷಿಯಲ್ ಮೀಡಿಯಾದವ್ರು ತಿಳ್ಕೊಬೇಕು. 2%
ಇವತ್ತು ಅವ್ರ ಹಿಂದೆ ಇದ್ದಂಥ ಜಿಲ್ಲಾಧ್ಯಕ್ಷರು ಮಾತಾಡಿದ ರೀತಿ ನೋಡಿದ್ರೆ ಇವತ್ತು ನಮ್ಮ ದಿಲ್ಲಿ ಲೆವೆಲ್ದಾಗ ಅವ್ರು ಬಿ ಜೆ ಪಿದವರೇ ಮಾತಾಡ್ತಾರೆ ದೊಡ್ಡವರು. ಇವತ್ತು JDS ಇಲ್ಲ ಅಂದರೆ ನಾವು ಮತ್ತೆ 7-8 ಸೀಟ್ ನಮ್ಮ ಕರ್ನಾಟಕದಾಗ ಕಳ್ಕೊತಿದ್ವು ಅಂತ. ಇವತ್ತು JDS ಬಗ್ಗೆ ಸ್ವಲ್ಪ ವಿಚಾರ ಮಾಡಿ ಮಾತಾಡ್ರಿ, ಯಾವ್ದು ಭೀ ಇದ್ರಿ ಅಂತ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ.